ಮೊದಲ ದಾಳಿಯಲ್ಲಿ ಅರಳಿ ಮಟ್ಟ ತಂಡದ ಬಾಲಕಾಯಿ ಹನುಮಂತ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ನಿರೂಪಿಸಿಕೊಂಡಿರುವ ಆಟಗಾರ ಅರಳಿಮಟ್ಟಿ ಹನುಮಂತ ದಾಳಿ ವಿಭಾಗದಲ್ಲಿ ಒಂದು ಬೋನಸ್ ಅಂಕದ ಸಂಪಾದನೆ ಇದರೊಂದಿಗೆ ಖಾತೆ ಓಪನ್. ಹಲೋ ರೀ ಹೇಳ್ರಿ ಕಬಡ್ಡಿ ನೋಡಕ್ಕೆ ಈಗ ಬಾಲ ದಾಳಿ ವಿಭಾಗದಲ್ಲಿ ಹಳ್ಳಿ ಮಟ್ಟದ ದಾನಯ್ಯ ಬರಾತಿರೋ ಏನ ಇಲ್ಲದ್ರ ಅವ್ರು ಯಾರ್ದಾರಲ್ಲ ನೀವು ಯಾವುದೇ ಅಂಕದ ಸಂಪಾದನೆ ಇಲ್ಲ. ದಾನಯ್ಯ ಅವರು ಬರಿ ಕೈಲಿ ಒಪ್ಪಿಸಾಗ್ತಾ ಇದ್ದಾರೆ. ದಾಳಿ ವಿಭಾಗದಲ್ಲಿ ವರಮಹಾಲಕ್ಷ್ಮಿ ತಂಡದ ಎಡಬದಿಯ ದಾಳಿಗಾರ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಈಗ ಮತ್ತೆ ದಾಳಿ ವಿಭಾಗದಲ್ಲಿ ಅರಳಿ ಮಟ್ಟಿ ಹನುಮಂತ ಸಂಪೂರ್ಣ ತಮ್ಮ ಅನುಭವನ ದಾರಿ ಎರೆದು ಈ ಪಂದ್ಯದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಹನುಮಂತ. ಬರ್ತಾ ಇದೆ ಎಂತ ಸಂಘಟಿತವಾದ ಹಿಡಿತಾ ಇಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಹನುಮಂತ ಅವರ ಪಾಲಿಗೆ. ಥರ್ಡ್ ರೈಟ್ ಡಿಸೈಡ್ ರೈಟ್ ಥರ್ಡ್ ರೈಟ್ ಸತೀಶ್ ವರ್ಸ್ ಗೋಕಾಕ್ ಥರ್ಡ್ ಕ್ವಾರ್ಟರ್ ಫೈನಲ್ 14 ಪ್ಲೀಸ್ ಗೆಟ್ ರೆಡಿ. ಮಹಾಲಕ್ಷ್ಮಿ ನಾಗನೋ ವರ್ಸಸ್ ಸತೀಶ್ ವರ್ಸ್ ಗೋಕಾಕ್. ಇದು ನಿಮಗೆ ಎರಡನೇ ಕರಿ, ನಾವು ಸಿದ್ಧತೆಯಲ್ಲಿ ಇರಬೇಕು. ಸೆಕೆಂಡ್ ಕಾಲ್ ಫಾರ್ ಸತೀಶ್ ವರ್ಸಸ್ ನಾಗನೋ. ಒಳ್ಳೆ ಒಂದು ಅದ್ಭುತವಾದ ಸಂಘಟಿತವಾದ ಹಿಡಿತ ಬರ್ತಾ ಇದೆ. ಈಗ ಮತ್ತೊಮ್ಮ ದಾಳಿ ಭಾಗದಲ್ಲಿ ಯಾರು ಅರಳಿಮಟ್ಟಿಯ ಹನುಮ ಇವತ್ತು ಶನಿವಾರ ಆದ್ರೆ ಇಲ್ಲಿ ಬಂಧನ ಆಗ್ತಾ ಇದೆ ಹನುಮಂತ ಅವರ ಮತ್ತೊಮ್ಮೆ. ಇವತ್ತು ಹನುಮಂತ ಅವರ ವಾರ ಅಲ್ಲ, ಇವತ್ತು ಆಯ್ತಾರ ಐತಿ, ಶನಿವಾರ ಐತೆ. ಯಾಕಪ್ಪ ಎಕಡೆಯಿಂದ ಎದ್ದು ಬಂದೆ. ಇಲ್ಲಿ ಗೇಲ್ ಅವರಿಂದ ಬರ್ತಾ ಇದೆ ಒಂದು ಟಚ್ ಪಾಯಿಂಟ್. ಒಂದು ಅಂಕದ ಸಂಪಾದಕ ತಮ್ಮ ದಾಳಿಯಲ್ಲಿ ಯಶಸ್ಸನ್ನ ಪಡಿತಾ ಇದ್ದಾರೆ ಮುಸುಗುಪ್ಪಿಯ ಗೇಲ್ ಅವರು. ಇಲ್ಲಿ ಮತ್ತೊಂದು ಅಂಕದ ಸಂಪಾದನೆ. ನೀವು ನಮ್ಮ ದಾಳಿಗಾರನನ್ನ ಮುಟ್ಟಿದ್ರೆ ನಾವು ನಿಮ್ಮ ಹಿಡಿತಗಾರನನ್ನ ಮುಟ್ಟಿದ್ದೇವೆ ಅಂತೇಳಿ. ಮತ್ತೆ ದಾಳಿ ವಿಭಾಗದಲ್ಲಿ ಕೇಲ ಎತ್ತರದ ಉದ್ದನೆ ಎಡಬದಿಯ ಆಟಗಾರ. ದಾಳಿ ವಿಭಾಗದಲ್ಲಿ ಕೇಲ ರೆಫ್ರಿ ಅದಾರೆ, ಡೋಂಟ್ ವರಿ, ಫಾಲೋ ಇದ. ಇಲ್ಲಿ ಮತ್ತೊಂದು ಭರ್ಜರಿ ಅಂತ ದಾಳಿ ಬರ್ತಾ ಇದೆ, ಕಾದು ನೋಡೋಣ. ದಾಳಿ ಭಾಗ ಎಲ್ಲೇ ಭರ್ಜರಿ ದಾಳಿ, 2 ಅಂಕದ ಸಂಪಾದನೆ. ಈ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೆ ನಾಷ್ಟಾ ವ್ಯವಸ್ಥೆ ಐತಿ. ಯಾರು ಕೂಡ ಹೊಟ್ಟೆಯನ್ನ ಮರಗಿಸದೆ ಹಾಗೆ ಕೂತ್ಕೋಬೇಡ್ರಿ. ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡು ಗಚ್ಚಾಗೆ ಕೂತು ಬಿಡ್ರಿ ಗ್ಯಾಲರಿಯ ಮೇಲೆ. 5-4 ಒಂದು ಅಂಕದ ಮುನ್ನಡೆಯಲ್ಲಿ ಯಾವ ತಂಡ? ಅರಳಿಮಟ್ಟಿ ಹನುಮಂತ ಅವರ ತಂಡ. ಇಲ್ಲಿ ಅನುಭವದ ಕಿಕ್ ಬರ್ತಾ ಇದೆ.
ಮತ್ತೊಮ್ಮೆ ದಾಳಿಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಹನುಮಂತ ಅವರಿಗೆ. ಮತ್ತೆ ದಾಳಿ ವಿಭಾಗದಲ್ಲಿ ಗೇಲ. ಕ್ರಿಕೆಟ್ ಜಗತ್ತು ಕಂಡಿರ್ತಕ್ಕಂಥ ಯೂನಿವರ್ಸಲ್ ಬಾಸ್ ಗೇಲ್ ಅವರ ನಾಮದಲ್ಲಿ ಈಗ ಕಬಡ್ಡಿ ವಿಭಾಗದಲ್ಲಿ ಉಸ್ಗುಪ್ಪಿಯ ಗೇಲ. ಅವರು ಕ್ರಿಕೆಟ್ ಗೇಲ್ ಆದ್ರೆ ಇವರು ಕಬಡ್ಡಿ ಗೇಲ. ಆ ಕಡೆ ಡಿಫೆನ್ಸ್ ವಿಭಾಗದಲ್ಲಿ 4 ಆಟಗಾರರು. ಇಲ್ಲಿ ಮತ್ತೆ ಸತತವಾಗಿ ಅಂಕವನ್ನ ಯಶಸ್ವಿಯಾಗಿ ಕದೀತಾ ಇದ್ದಾರೆ ಅರಳಿಮಟ್ಟಿಯ ಹನುಮ. ಸತೀಶ್ ಸುಗರ್ಸ್ನವ್ರ ಬೇಗನೆ ಬಂದ್ರೆ ಇಲ್ಲಿ ಬರ್ರಿ. ಒಬ್ರಿ ಯಾರಾದ ಟೀಮ್ ನಾಯಕ ಬರ್ರಿ ಇಲ್ಲಿ. ಸತೀಶ್ ಸುಗರ್ಸ್ನವ್ರು ಒಬ್ಬ ಟೀಮ್ ಕ್ಯಾಪ್ಟನ್ ಬರ್ರಿ ಬೇಗನೆ. ಎಂತ ಒಂದು ಅದ್ಭುತವಾದ ಡ್ಯಾಶ್ ಬರ್ತಾ ಇದ್ದೇನೆ ಸೆಂಟರ್ ಕವರ್ ನಿಂದ. ಬಹಳ ಅದ್ಭುತವಾದ ಡ್ಯಾಶ್. ಇದರೊಂದಿಗೆ ರಾಟ್ ಇಸ್ ಔಟ್ ಆಫ್ ಆನ್ ದಿ ಕೋರ್ಟ್. ಇವ್ರಿಗೆ ಸಿಗೋದಿಲ್ಲ ಹೊರಗೆ ಕಾಲಿಟ್ಟು ಸೆಟಪ್ ಸರ್ ಹೊರಗೆ ಕಾಲಿಟ್ಟು ಟೈಮ್ ವರ್ಕ್ ಮಾಡಿದ್ರಿ ನೀವು ಬಿಟ್ಟಲ್ಲಿ ಯಾರ ಬೇರೆದವ್ರಿಗೆ ಹಚ್ಚರಿ ಫಾರಂ ತಗೊಂಡ್ ಬರಾಕ್ ಹೋಗ್ಬೇಕಂತಾರೆ. 2-4 ಯಾರ ಪರವಾಗಿ ಅರಳಿಮಟ್ಟಿ ತಂಡದ ಪರವಾಗಿ ಇವತ್ತು ನಿಜವಾಗ್ಲೂ ಹನುಮಂತವರ ವಾರ. ಯಾಕಂದ್ರೆ ಒಂದು ದಾಳಿಯನ್ನ ಬಿಟ್ಟರೆ ಸತತ ದಾಳಿಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ನಮ್ಮ ಅನುಭವವನ್ನ ಸತೀಶ್ ಸುಗರ್ಸ್ನವ್ರ ಕ್ಯಾಪ್ಟನ್ ಯಾರ್ದಾರ ನೋಡ್ರಿ ಕ್ಯಾಪ್ಟನ್. ನಿರಂತರ ದಾಳಿಯಲ್ಲಿ ಎಡಬಿಡದೆ ದಾಳಿಯಲ್ಲಿ ನಿರಂತರವಾಗಿ ದಾಳಿಯನ್ನೇ ಮಾಡ್ತಾ ಇದ್ದಾನೆ ಅರಳಿಮಟ್ಟಿಯ ಹನುಮ. ಈ ಬಾರಿ ಕಾಲಿ ಕೈಯಲ್ಲಿ ಒಪ್ಸಾಗ್ತಾ ಇದ್ದಾನೆ ಹನುಮಂತ. ಇಲ್ಲಿ ವೇಗವಾಗಿ ವೇಗದ ದಾಳಿಯನ್ನು ಮಾಡ್ತಾ ಇದ್ದಾನೆ ಬದಿಯ ದಾಳಿಗಾರ. ಆ ಕಡೆಗೆ ಕಾರ್ನರ್ ನಲ್ಲಿ ಯಾರು? ಅರಳಿಮಟ್ಟಿಯ ಹನುಮ. ಕ್ಯಾಪ್ಟನ್ ಸರ್ ಬೇಗನೆ. ಇಲ್ಲಿ ಎಂತ ಒಂದು ಬೇಟೆ, ಅದು ಯಾರ ಬೇಟೆ? ಗೇಲ್ ಅವರ ಬೇಟೆ. ಸಿಗಿದ್ರೆ ಎಲ್ಲೋ ಸಚಿನ ಕುರ್ಚಿ ಸಚಿನ್ ಅಂತ ರೂಪಾಯಿ. ಇಲ್ಲಿ ಎಂತ ಒಂದು ಮುಗಿ ಬೀಳ್ತಾ ಇದ್ದಾರೆ ಮೇಲೆ ಮೇಲೆ ಬೀಳ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಆ ಕಡೆಗೆ 5 ಡಿಫೆನ್ಸ್ ದಾಳಿ ವಿಭಾಗದಲ್ಲಿ ಅರಳಿಮಟ್ಟಿಯ ಆಸರೆಯ ತಾರೆ ಹನುಮಂತ. ಅರಳಿಮಟ್ಟಿಯ ಆಲದ ಮರ, ದೊಡ್ಡ ಮರ, ಹೆಮ್ಮರ. ಈಗ ದಾಳಿ ವಿಭಾಗದಲ್ಲಿ ಒಂದಕ್ಕೆ ಬರ್ತಾನೆ ಹೊರಗಡೆ. ಎಲ್ಲಿ ಜಂಪ್ ಬರ್ತಾ ಇದ್ದ. 1 ಅಂಕದ ಸಂಪಾದನೆ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. ಈಗ ದಾಳಿ ವಿಭಾಗದಲ್ಲಿ ಪುನ್ನಪ್ಪ. ದಾಳಿ ವಿಭಾಗದಲ್ಲಿ ಪೊನ್ನಪ್ಪ ಎಡಬದಿಯ ದಾಳಿಗಾರ. ವೇಗದ ದಾಳಿಯನ್ನ ಮಾಡ್ತಾ ಇಲ್ಲಿ ಓನ್ಲಿ 1 ಪಾಯಿಂಟ್. ಮಧ್ಯಂತರ ಸಮಯದ ಮುಕ್ತಾಯದ ಮೇರೆಗೆ ಸ್ಕೋರ್ 16-6, 10 ಅಂಕದ ಮುನ್ನಡೆಯಲ್ಲಿ ಅರಳಿಮಟ್ಟಿ ಹನುಮಂತನವರ ತಂಡ.
ಇಲ್ಲಿ ಕೇಳೋರು ರೆಫರಿ ಡಿಸಿಷನ್ ಇಸ್ ಫೈನಲ್. ಏಳು 16 ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಅರಳಿಮಟ್ಟಿ ಆಲದ ಮರ ಹನುಮಂತ ದಾಳಿ ವಿಭಾಗದಲ್ಲಿ ನಾನು ಹೋಗಿ ಬಂದಿಲ್ಲ ಮಾರ ಏ ಮಾವ ಮೊದಲ ಮಾಡಿದ್ಬಿಟ್ಟೆ ಇಲ್ಲಿ ಬರಾಕೈ ಒಬ್ಬ ಬಂದೆ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಕಬಡ್ಡಿಯ ಕೇಳವರು ದಾಳಿಯನ್ನ ಮಾಡ್ತಾ ಇದ್ರೆ ಎಡಬದಿಯಿಂದ ಬಸಂತ ನಾವು ಸಾಕಷ್ಟು ಅಂಕಗಳ ಮುನ್ನಡೆ ಇದೆ. ತಂಡಕ್ಕೆ ಯಾವುದೇ ಒತ್ತಡ ಇರೋದಿಲ್ಲ, ಅದಕ್ಕಾಗಿ ಕಾಲಹರಣ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅರಳಿಮಟ್ಟಿ ಅವರು. ಈಗ ದಾಳಿ ವಿಭಾಗದಲ್ಲಿ ವರಮಹಾಲಕ್ಷ್ಮಿ ಮುಸ್ಕುಳದ ಪರವಾಗಿ ಬೇಗನೆ ಬರಾಕ್ರು ಒಬ್ರು ಕ್ಯಾಪ್ಟನ್ ಬರ್ತಾರ ನೀವು ಸತೀಶ್ ಸುಗರ್ಸ್ತವ್ರ ಕ್ಯಾಪ್ಟನ್ ಸರ್. ಥರ್ಡ್ ರೈಟ್ ಡಿಸೈಡ್ ರೈಟ್ ಗೋಲ್ ರೈಟ್ ಮಾಡಲು ಬಡಿ ಒತ್ತಡದಲ್ಲಿ ಅಂಕ ತರಲೇಬೇಕಾದ ಒತ್ತಡದಲ್ಲಿ ಒಂದು ಅದ್ಭುತವಾದ ಜಂಪ್ ಬರ್ತಾ ಇದೆ ಇಲ್ಲಿ. ಮಹಾಲಕ್ಷ್ಮಿ ನಾಗ್ನೋ ವರ್ಸಸ್ ಸತೀಶ್ ವರ್ಸ್ ಗೋಕಾಕ್. ಇದು ನಿಮಗೆ ಎರಡನೇ ಕರೆ. ಗೋಕಾಕ್ ವರ್ಸಸ್ ನಾಗ್ನೋ ಎರಡು ತಂದಾರ ಸಿದ್ಧತೆಯಲ್ಲಿರಬೇಕು. ಇಲ್ಲಿ ಯಾರು ಬಂದಲಾಗ್ತಾ ಇದೆ? ಕೇವಲ ಅವರ ಬಂದಲಾಗ್ತಾ ಇದೆ. ಗ್ಯಾಲರಿಯಲ್ಲಿ ಕುಳಿತುಕೊಂಡ ಪ್ರೇಕ್ಷಕ ಬಂಧುಗಳೇ, ಯಾರು ಕೂಡ ಮುಂದಿನ ಪಂದ್ಯವನ್ನ ಮಿಸ್ ಮಾಡ್ಕೋಬೇಡಿ. ಎರಡು ಕೂಡ ಬೆಳಗಾವಿ ವಿಭಾಗದ ಬಲಿಷ್ಠ ಪಂದ್ಯಗಳು. ಒಂದು ಬದಿಯಲ್ಲಿ ಸತೀಶ್ ಶುಗರ್ ಅಕಾಡೆಮಿ ಆದರೆ ಇನ್ನೊಂದು ಬದಿಯಲ್ಲಿ ಮಹಾಲಕ್ಷ್ಮಿ ನಾಗನೂರ್. ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಮಹಾಲಕ್ಷ್ಮಿ ನಾಗನೂರ್ ವರ್ಸಸ್ ಸತೀಶ್ ಶುಗರ್ ಅಕಾಡೆಮಿ ಗೋಕಾಕ್. ಇಲ್ಲಿ ಜಂಪ್ ಇತ್ತು, ಆದ್ರೆ ಸಮಯಕ್ಕೆ ಸರಿಯಾಗಿ ಸಪೋರ್ಟ್ ಬಂದಿರೋದ್ರಿಂದ ಒಂದು ಒಳ್ಳೆ ಸುಂದರವಾದ ಟ್ಯಾಕಲ್ ಆಗ್ತಾ ಇದೆ. ಈ ಕಡೆಗೆ ಮತ್ತೆ ಆಲ್ ಔಟ್ ನ ಅವಸ್ಥೆಯಲ್ಲಿ ಆಲ್ ಔಟ್ ಅಂದ್ರೆ ಆಲ್ ಇನ್ 1+2 3 ಪಾಯಿಂಟ್ 23-7 ಅಜಗಜಾಂತರ ವ್ಯತ್ಯಾಸದಲ್ಲಿ ಮುನ್ನಡೀತಾ ಇದೆ ಅರಳಿಮಟ್ಟಿ ಆಲದ ಮರ ಹನುಮಂತವರ ತಂಡ. ಇಲ್ಲಿ ಕೇಳವರು ಬಹಳ ಅದ್ಭುತವಾಗಿ ಒಂದು ಟೈಮಿಂಗ್ ಟೈ ಹೋಲ್ಡ್ ಅನ್ನ ಮಾಡಿದ್ರು. ಇದರೊಂದಿಗೆ ಯಶಸ್ಸು ಕೂಡ ಅವರ ತೆಕ್ಕೆಗೆ ಅವರ ಮುಡಿಗೆ ಸೇರ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನ ಮಾಡ್ತಾ ಇದ್ದಾವೆ ಮಹಾಲಕ್ಷ್ಮಿ ನಾಗನೂರ್ ವರ್ಸಸ್ ಸತೀಶ್ ಶುಗರ್ ಅಕಾಡೆಮಿ ಗೋಕಾಕ್.
ರಿಮೈನಿಂಗ್ 5 minutes. Both in captains, please all out. ಎಚ್ಚರಿಕೆ ಆಟವನ್ನು ಆಡಿ ಕೊನೆ 5 ನಿಮಿಷದ ಆಟ ಬಾಕಿ. ಮಹಾಲಕ್ಷ್ಮಿ ನಾಗನೂರ್ ವರ್ಸಸ್ ಸತೀಶ್ ವರ್ಸ್ ಗೋಕಾಕ್. ಇದು ನಿಮ್ಗೆ ಕೊನೆ ಕರೆ. ಬರಪ್ಪ, ಎರಡು ತಂದವ್ರು ಬೇಗನೆ ಮೈದಾನದಲ್ಲಿ ಬರಬೇಕು. ಬನ್ನಿ. ನಾಗನೂರ್ ವರ್ಸಸ್ ಸತೀಶ್ ವರ್ಸ್ ಗೋಕಾಕ್. ಸುಧೀರ್ ಅವರಿಗೆ ಧನ್ಯವಾದಗಳು. ನೀರ್ ಬಾಕ್ಸ್ ತರಾತಿರಿ. ಇಲ್ಲ, ಇಲ್ಲಿ ಕಟ್ಟಿಗೆ ಬಂದದ್ದು ಬಾಯ್. Third right, don't die. Last 4 minutes. ಕೊನೆಯ 4 ನಿಮಿಷ. ಇಲ್ಲಿ ಎತ್ತಿ ಬಿಸಾಕಿದ್ದಾರೆ. ಒಂದು ಸುಂದರವಾದ ಟ್ಯಾಕಲ್ ಆಗ್ತಾ ಇದೆ. ದಾಳಿ ಭಾಗದಲ್ಲಿ ಗೇಲ್ ಅವರ ಇಲ್ಲ. ಗೇಲ್ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ನೀನು ಹೇಗೆ ಗಾಳಕ್ಕೆ ಸಿಕ್ಕು ವಿಲವಿಲನೆ ಒದ್ದಾಡದ್ದು ಹಾಗೆ ಒದ್ದಾಡಿ ವಾಪಸ್ ಆಗ್ತಾ ಇದ್ದಾರೆ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಯ್ತು. 27-10. ಡಿಜಿ ದೊಡ್ಡಮನೆ ಅವರು ಶಿವ ಪೂಜಾರಿ ಅವರು ನಿಮ್ಮನ್ನ ಕರಿತಾ ಇದ್ದಾರೆ. ಬೇಗನೆ ಅರ್ಜೆಂಟ್ ಕ್ವಿಕ್. ಡಿಜಿ ದೊಡ್ಡಮನೆ, ಡಿಜಿ ದೊಡ್ಡಮನೆ, ದರ್ಯಪ್ಪ ದೊಡ್ಡಮನೆ, ಸ್ಪೋರ್ಟ್ಸ್ ಶಾಪ್ ಓನರ್. ಮಾಡಪ್ಪ ಪ್ರವೀಣ್ ಅವರು ಕರ್ಕೊಂಬಂದ್ರು ನಿನ್ನೆ ಈ ಟೈಮಲ್ಲಿ ನಮ್ಮನ್ನ ಈಗ ಈ ಟೈಮ್ ತನಕ ಕೂಗ್ತಾ ಇದ್ದಾರೆ. ಶಿವನ ಹಲೋ ದರ್ಯಪ್ಪ, ನಾನು ದೊಡ್ಡಮನಿ ಇಲ್ಲಿ ಒಳಗೆ ಬರ್ಬೇಕಂತ ನಮ್ಮ ಶಿವ ಕರಿಯಾದ್ರೆ ಸ್ಪೋರ್ಟ್ಸ್ ಶಾಪ್ ಮಾಲಕ್ರಿ ಬರ್ಬೇಕ್ರಿಲ್ಲ. ಸತೀಶ್ ವರ್ಸ್ ಗೋಕಾಕ್ ಮತ್ತು ಮಹಾಲಕ್ಷ್ಮಿ ನಾಗನೂರ್. ಯಾಕೆ ಲೇಟ್ ಮಾಡ್ತಾ ಇದ್ರಿ? ನಾಗನೂರ್ ಮತ್ತು ಗೋಕಾಕ್ ಜಲ್ದಿ ಬರ್ಬೇಕು. ಬನ್ನಿ. ಅದೇ ರೀತಿ ಕಬಡ್ಡಿಗೆ ಸಹಾಯಧನ ನೀಡಿದಂತವ್ರು ಎಲ್ಲರೂ ಹೆಸರು ಒಮ್ಮೆ ಇದನ್ ಮಾಡಪ್ಪ ತಮ್ಮ.